ಎಂದು ಹನುಮ ಜಯಂತಿಯ ಸಂಭ್ರಮ ಸಿಲಿಕಾನ್ ಸಿಟಿಯಲ್ಲಿ ಹನುಮ ಜಯಂತಿಯ ಸಂಭ್ರಮ ಸಡಗರ ಮೇಳೈಸಿದೆ. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗ್ತಾ ಇದೆ. ಅಸಂಖ್ಯಾತ ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಾನರ ಹನುಮಂತನ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು. ಇಂದು ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಗಾಳಿ ಆಂಜನೇಯರಿಗೆ ಮುಂಜಾನೆಗೆ ಪಂಚಾಮೃತ ಅಭಿಷೇಕವನ್ನು ಕೂಡ ಮಾಡಲಾಗಿದೆ. ತೋಮಾಲ ಸೇವೆ ನೆರವೇರಿಸಲಾಗಿದೆ. ಬಂಗಾರದ ಕಿರೀಟ, ಬಂಗಾರದ ಕಿವಿ, ನವರತ್ನದ ರಾಮಟಂಕಿಯನ್ನು ಕೂಡ ಧರಿಸಲಾಗಿದೆ. ವಡೆ ಪ್ರಿಯನಿಗೆ ಆಕರ್ಷಕ ಬೆಳ್ಳಿಯ ವಡೆಹಾರವನ್ನು ಕೂಡ ಮಾಡಿ ಹಾಕಿ ಭಕ್ತಿಯನ್ನು ಅರ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶ್ರುತಿ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ದಕ್ಷಿಣ ಭಾರತದಾದ್ಯಂತ ಇವತ್ತು ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿ ಇತಿಹಾಸ ಪ್ರಸಿದ್ಧವನ್ನ ಹೊಂದಿರುವಂತಹ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜಾ ಕೈಂಕರ್ಯ ನಡೀತಾ ಇದೆ. ನೀವಿವಾಗ ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ವಾನರ ಪ್ರಿಯನಿಗೆ ಇವತ್ತು ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಮಹಾ ಮಂಗಳಾರತಿ ಆಗಿರ್ಬೋದು, ಜೊತೆಗೆ ಅನೇಕ ಸೇವೆಗಳು ಸಲ್ಲಿಕೆ ಆಗ್ತಾ ಇರುವಂತದ್ದು. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹನುಮ ಜಯಂತಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇರುವಂತದ್ದು. ಈ ಒಂದು ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾಗಿದೆ. ಜೊತೆಗೆ ಎರಡು ಕಣ್ಣುಗಳು ಕೂಡ ಭಕ್ತರಿಗೆ ಕಾಣೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆಗೂ ಕೂಡ ಇದೆ. ಸಾಕಷ್ಟು ಜನ ಸಿಟಿ ಮಂದಿ ಬರ್ತಾರೆ, ಈ ಒಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಅದೇ ರೀತಿ ಇವತ್ತು ಆ ನಾನಾ ಭಾಗದಲ್ಲಿ ಇರುವಂತಹ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ನಡೆಸಲಾಗುತ್ತೆ. ಸದ್ಯ ಮಹಾಮಂಗಳಾರತಿ ನಡೀತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಒಂದು ಎಷ್ಟೊಂದು ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ದೇವರಿಗೆ ವಜ್ರ ಪೀಠಿತವಾದಂತಹ ಒಂದು ಡಾಲರ್ ಅನ್ನು ಕೂಡ ಹಾಕಿರುವಂತದ್ದು. ಅದೇ ರೀತಿ ಒಡೆಹಾರ ಅಂತ ಹೇಳಿದ್ರೆ ಆಂಜನೇಯನಿಗೆ ಸಾಕಷ್ಟು ಪ್ರೀತಿ, ಹೀಗಾಗಿ ಬೆಳ್ಳಿಯ ಒಡೆಹಾರವನ್ನು ಕೂಡ ಹಾಕಲಾಗಿದೆ. ವಿಶೇಷವಾಗಿ ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ದೇವರನ್ನ ಅಲಂಕಾರ ಮಾಡಲಾಗಿದೆ. ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಜನ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರು ಕೂಡ ಈಗ ಆಲ್ರೆಡಿ ನೋಡ್ತಾ ಇರಬಹುದು, ಮುಂಜಾನೆಯಿಂದಲೇ ಬಂದಿದ್ದಾರೆ, ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅದರಲ್ಲೂ ಧನುರ್ಮಾಸದಲ್ಲಿ ನಡೆಯುವಂತಹ ಹನುಮ ಜಯಂತಿಯಂದು ಹನುಮನ ದರ್ಶನವನ್ನ ಮಾಡಿದ್ರೆ ತಮ್ಮ ಪಾಪ ಕರ್ಮಗಳು ಸಿದ್ಧಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಇವತ್ತು ಹನುಮ ಜಯಂತಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಪೂಜೆಯಲ್ಲಿ ಸಂಜೆವರೆಗೂ ಕೂಡ ಪೂಜೆ ನಡೆಯುತ್ತೆ. ಸಂಜೆ 7 ಗಂಟೆಯ ನಂತರ ನೈವೇದ್ಯ ಮಾಡಿ ಆ ಪೂಜೆಯನ್ನ ಅಂತ್ಯ ಮಾಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಶ್ರುತಿ, TV9 ಬೆಂಗಳೂರು.